ಮಡಿವಾಳ ಬಂಧುಗಳ ಚಿಂತನ ಮಂಥನ ಕಾರ್ಯಕ್ರಮ ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಮಡಿವಾಳ ಬಂಧುಗಳ ಚಿಂತನ ಮಂಥನ ಕಾರ್ಯಕ್ರಮ ಸಮಾಜದ ಹಿರಿಯರಿಗೆ ಸನ್ಮಾನ ಸಮಾರಂಭ. ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರಾದ ಡಾ ಎಚ್ ರವಿಕುಮಾರ್, ರಾಜ್ಯ ಮಡಿವಾಳ ಸಂಘದ ಕಾರ್ಯಾಧ್ಯಕ್ಷರಾದ ಬಿ ರಂಗಸ್ವಾಮಯ್ಯ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಜಿ ರಾಜ್ಯ ಕಾರ್ಯಾಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, ನಮ್ಮ ಸಮಾಜಕ್ಕೆ ಯಾವುದೇ ಹುದ್ದೆಗಳು ಬೇಡ, ನಮ್ಮ ಸಮುದಾಯ ಉಳಿಯಬೇಕಾದರೆ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು. ವಿಶ್ವಕರ್ಮ ಯೋಜನೆ ಪಡೆಯುತ್ತಿರುವ ಫಲಾನುಭವಿಗಳು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಸಮುದಾಯಕ್ಕೆ ಕೊಡುಗೆಯಾಗಿ ನೀಡಬೇಕು ಎಂದು ಡಾ ಎಚ್ ರವಿಕುಮಾರ್ ಸಮಾಜದವರಿಗೆ ಕಿವಿಮಾತು ಹೇಳಿದರು. ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾತನಾಡಿ, ನಮ್ಮ ಸಮುದಾಯ ರಾಜ್ಯದಲ್ಲಿ ಚಿಕ್ಕ ಸಮುದಾಯವಾಗಿದ್ದು ಯಾವುದೇ ಸರ್ಕಾರಗಳು ಬಂದರೂ ನಮ್ಮ ಸಮುದಾಯಕ್ಕೆ ಆಶ್ವಾಸನೆ ಮಾತ್ರ ನೀಡ್ತಾರೆ. ಎಷ್ಟೇ ಹೋರಾಟಗಳು ಮಾಡ್ತಿದ್ರೂ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸುತ್ತೇವೆ ಎಂದು ಹೇಳಿ ಮತ ಪಡೆಯುತ್ತಾರೆ. ಸರ್ಕಾರ ಬಂದ ಮೇಲೆ ನಮ್ಮ ಸಮುದಾಯವನ್ನ ಕಡೆಗಣಿಸುತ್ತಿದ್ದಾರೆ. ಈಗಲಾದರೂ ಸನ್ಮಾನ್ಯ ಮುಖ್ಯಮಂತ್ರಿಯಾಗಲು ವರುಣ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಕೈ ಹಿಡಿದಿದೆ. ನಿಮ್ಮ ಅವಧಿಯಲ್ಲಿ ನಮ್ಮ ಸಮಾಜವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಸಮಾಜ ಏನೆಂಬುದನ್ನು ತೋರಿಸುತ್ತೇವೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರ ಡಾ ಎಚ್ ರವಿಕುಮಾರ್, ಮಾಜಿ ರಾಜ್ಯ ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯ, ಆರ್ಆರ್ ವಧುವರರ ವೇದಿಕೆಯ ಸಂಸ್ಥಾಪಕ ವೆಂಕಟರಮಣ ಪಾಪಣ್ಣ, ಖಡ್ಗ ಪತ್ರಿಕೆಯ ಸಂಪಾದಕ ಚಂದ್ರಶೇಖರ್, ವಿಶ್ವಕರ್ಮ ಯೋಜನೆ ಮ್ಯಾನೇಜರ್ ದಿಲೀಪ್, ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಜಯದೇವ್, ಗೌರವಾಧ್ಯಕ್ಷ ರಂಗಪ್ಪ, ಚನ್ನಪಟ್ಟಣ ಗೌರವಾಧ್ಯಕ್ಷ ಪುಟ್ಟಸ್ವಾಮಿ, ಚನ್ನಪಟ್ಟಣ ತಾಯಮ್ಮ, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಅನಿಲ್ ಅಣ್ಣಯ್ಯ, ಮುಖಂಡರಾದ ಮಾದೇವಯ್ಯ, ಶಿವರಾಜು, ವೆಂಕಟೇಶ್, ಇನ್ನು ಮುಂತಾದ ಮುಖಂಡರು, ಮಹಿಳಾ ಮುಖಂಡರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಹೊಂದಿದ್ದರಿಂದ ಅವ ಮಡಿವಾಳ ಸಮುದಾಯದ ವತಿಯಿಂದ ಇವತ್ತು ಏನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಅಡಿಯಲ್ಲಿ ಮಡಿವಾಳರಿಗೆ ಅಂತ ಒಂದು ಕಾರ್ಯಕ್ರಮ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಆ ಉದ್ದೇಶ ಇಟ್ಕೊಂಡು ಜೊತೆಗೆ ನಮಗೆ ಇಷ್ಟೆಲ್ಲ ಸಹಕಾರ ಸಿಗ್ತಾ ಇದೆ. ಸೊ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ನೀಡಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಜೊತೆಗೆ ಇವತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಏನು ತರಬೇತಿಯನ್ನು ನೀಡ್ತಾರೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾಳ ಸರಳವಾಗಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಿದ್ದೀವಿ ಸರ್. ಈ ರಾಮನಗರ ಜಿಲ್ಲೆಯಲ್ಲಿ 364 ಜನಗಳಿಗೆ ಈ ಒಂದು ಯೋಜನೆ ಭಾಳ ಅನುಕೂಲ ಆಗಿದೆ. ಇದನ್ನು ಎಲ್ಲರೂ ಕೂಡ ಸವಲತ್ತನ್ನು ಪಡೆದುಕೊಳ್ಬೇಕು. ಪ್ರತಿಯೊಬ್ಬರಿಗೂ 1 ಲಕ್ಷ ಲೋನು ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತರಬೇತಿಯನ್ನು ತಗೊಂಡು ಸರ್ಟಿಫಿಕೇಟ್ ತೊಗೊಂಡು ಅವ್ರಿಗೆ ಐರನ್ ಬಾಕ್ಸು ಮತ್ತು ಟೇಬಲ್ಲು ಎಲ್ಲ ಕಿಟ್ಗಳೆಲ್ಲ ಸಿಗ್ತವೆ. ತದನಂತರ ಬ್ಯಾಂಕಲ್ಲಿ ಅವ್ರಿಗೆ ಲೋನ್ ಆಗ್ತದೆ. ಅವರವರು ಸಮುದಾಯ ಭಾಳ ಬಡವರಾಗಿರೋದ್ರಿಂದ ಅವರು ಸಮುದಾಯವನ್ನು ಕಟ್ಕೊಳ್ಳೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಸೊ ಇದನ್ನು ಸದುಪಯೋಗ ಮಾಡ್ಕೊಳ್ತೀವಿ. ಈಗ ನಿಮ್ಮ ಸಮುದಾಯದವರಿಗೆ ಈ ಭಾಗದವ್ರಿಗೆ ಏನು ಹೇಳ್ತಾರೆ? ಇಡೀ ನಮ್ಮ ಮಡಿವಾಳ ಬಂಧುಗಳು ಭಾಳ ಹಿಂದುಳಿದಿದ್ದಾರೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಹಿಂದುಳಿದಿದ್ದಾರೆ. ಎಲ್ಲ ಒಂದು ಕಡೆ ಬದುಕನ್ನು ಕಟ್ಟಿಕೊಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು. ಏನೇನು ಸರ್ಕಾರದ ಸ್ಕೀಮ್ಗಳಿದ್ದಾವೆ ಅದನ್ನೆಲ್ಲರೂ ಕೂಡ ಪರಿಚಯ ಮಾಡಿಕೊಂಡು, ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರಂಥ ಡಾ ರವಿಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರ ನೇತೃತ್ವದಲ್ಲಿ ಸರ್ಕಾರದ ಯೋಜನೆಗಳು, ಶೈಕ್ಷಣಿಕವಾಗಿ ಅಭಿವೃದ್ಧಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಮತ್ತು ಪರಿಶಿಷ್ಟ ಜಾತಿಗೆ ಗಣನೆ ತಗೊಳ್ಳೋದ್ರ ಬಗ್ಗೆ ಎಲ್ಲ ವಿಚಾರವನ್ನು ಕೂಲಂಕಷವಾಗಿ ಅವರು ನಮಗೆ ತಿಳಿಸಿದ್ದಾರೆ. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರದ್ದು ಒಂದು ತರಬೇತಿ ಥರ ನೀಡಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೀತೀವಿ. ರಾಮನಗರ ಜಿಲ್ಲೆಯಾದ್ಯಂತ 8,000ರಿಂದ 10,000 ಜನ ಮಡಿವಾಳರ ಜನತೆ ಇದೆ. ಸೊ ಇದನ್ನು ಈ ಜನವರಿ ತಿಂಗಳಿಂದಲೇ ನಾವು ಜನಗಣತಿಯನ್ನು ಎಲ್ಲ ತಾಲೂಕುಗಳಲ್ಲಿ ಭೇಟಿ ಕೊಟ್ಟು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಅವರ ಸ್ಪಂದಿಸಿ ಕಷ್ಟ ಸುಖಗಳನ್ನು ನಾವು ತಿಳ್ಕೊಂಡು ಅದನ್ನು ಒಂದು ಸರ್ವೆ ಮಾಡ್ತಾಯಿದ್ದೀವಿ. ಇಡೀ ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಮಡಿವಾಳರಿಗೆ ಅಂತ 1 ಇಂಚು ಕೂಡ ಜಾಗ ಇಲ್ಲ. ಎಲ್ಲೋ ಹಲವಾರು ಸರಿ ಅಧಿಕಾರಿಗಳಿಗೆ ನಾವು ಭೇಟಿ ನೀಡಿದರೂ ಕೂಡ ಅದು ನಮಗೆ ಪ್ರಯತ್ನ ಫಲಿಸಿಲ್ಲ. ಈಗ ಮುಖ್ಯಮಂತ್ರಿಗಳ ಹತ್ತಿರದಲ್ಲಿ ನಮ್ಮ ಡಾ ರವಿಕುಮಾರ್ ಸರ್ ಇರೋದರಿಂದ ಅವರ ಗಮನಕ್ಕೆ ತಂದು ಅವ್ರ ಮುಖಾಂತರ ಕ್ಷೇತ್ರದ ಶಾಸಕರಿಗೆ ಗಮನಕ್ಕೆ ತಂದು
ಮಡಿವಾಳ ಸಮುದಾಯವನ್ನು ಸಂಘಟಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಇನ್ನು 3 ತಿಂಗಳುಗಳು ಮಾಡಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ. ಏನೇ ಆದರೂ ಕೂಡ ನಾವು ಬಿಡಲ್ಲ. ನಾವು ಮುಖ್ಯಮಂತ್ರಿಗಳವರೆಗೂ ಕೂಡ ಭೇಟಿ ಮಾಡಿ ಶಾಸಕರನ್ನ ಭೇಟಿ ತಗೊಳ್ಳೇಬೇಕಂತ ನಿರ್ಧಾರ ಮಾಡಿದ್ದೀವಿ. ತಗೋತೀವಿ ಅಂತ ನಂಬಿಕೆ ಇದೆ. ಶಾಸಕರು ಈ ಮಾಗಡಿ ತಾಲೂಕಿನಲ್ಲಿ HC ಬಾಲಕೃಷ್ಣ ಅವರು ಭಾಳ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ನಿಮ್ಮ ಸಮುದಾಯಕ್ಕೆ ನಾನು ಯಾವತ್ತಿರೂ ಸಪೋರ್ಟ್ ಇದೆ. ಎಲ್ಲರೂ ಇನ್ನು ರೆಕಾರ್ಡ್ಸ್ ಎಲ್ಲೆಲ್ಲಿ ಜಮೀನಿದೆ ಅಂತ ತೊಗೊಂಡು ಬನ್ನಿ, 2-3 ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಚನ್ನಪಟ್ಟಣದಲ್ಲಿ ಈಗೇನು ಉಪಚುನಾವಣೆ ನಡೀತು, ಎಲ್ಲ ಮಡಿವಾಳ ಸಮುದಾಯದವರೆಲ್ಲರೂ ಕೂಡ ಒಗ್ಗಟ್ಟಾಗಿ CP ಯೋಗೀಶ್ವರರವ್ರಿಗೆ ನಾವು ನಿರ್ಣಾಯಕ ಮತಗಳನ್ನು ಕೊಟ್ಟಿದ್ದೇವೆ. ಅವರು ನಮಗೆ ಸ್ಪಂದಿಸಿದ್ದಾರೆ. ಅಲ್ಲಿನ ಬಾಲಕೃಷ್ಣ ಅವರು ಮತ್ತು CP ಯೋಗೀಶ್ವರ ಅವರು ಇಬ್ಬರನ್ನ ಭೇಟಿ ಮಾಡಿ ಚನ್ನಪಟ್ಟಣದಲ್ಲಿ ಅವರು ಒಂದು ನಮಗೆ ಬಲ ನೀಡಿದ್ದಾರೆ. ಚನ್ನಪಟ್ಟಣದ ಸುಮಾರು 8ರಿಂದ 10 ಗುಂಟೆ ಜಮೀನು ಕೊಡ್ತೀನಿ ಅಂತ ವಿಶ್ವಾಸವನ್ನು ತೋರಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಸರ್ ಇದ್ದಾರೆ. ಅವರು ಗಮನಕ್ಕೆ ಬಾಲಕೃಷ್ಣ ಸರ್ ಮಾತಾಡಿದ್ದಾರೆ. ಮುಂದಿನ ವಿಚಾರನ ಅವ್ರು ಭೇಟಿ ಮಾಡಿ ಕೂಲಂಕಷವಾಗಿ ಮಾತನಾಡಬೇಕಾಗಿದೆ. ಶಿವಕುಮಾರ್ ಅಂತ ಹೇಳಿ ನನ್ನ ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಜಿಲ್ಲಾಧ್ಯಕ್ಷನಾಗಿ ಇದ್ದೇನೆ.